ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SP ರೆಕ್ರೂಟೆಕ್ ಅಲ್ಲಿ ಹೈಯರಿಂಗ್ ನಡೀತಾ ಇದೆ. ಏನಕ್ಕಂದರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಇವರು ಹೈಯರಿಂಗ್ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಪೊಸಿಷನ್ಗೆ ಹೈಯರಿಂಗ್ ಆಗ್ತಿದೆ, ಏನು ಲೊಕೇಶನ್ನು, ಸ್ಯಾಲ್ರಿ ಎಷ್ಟಿರುತ್ತೆ, ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಮೊದಲೇ ಹೇಳ್ದಾಗೆ SP ರೆಕ್ರೂಟೆಕ್ ಅವರು ಹೈರಿಂಗ್ ಮಾಡ್ತಾ ಇರೋದು ಬ್ಯಾಂಕಿಂಗ್ ಸೆಕ್ಟರ್ಗೆ. ಯಾವ ಲೊಕೇಶನ್ಗೆ ಇವರು ಹೈರಿಂಗ್ ಮಾಡ್ತಿದ್ದಾರೆ ಅಂದರೆ ಅಕ್ರಾಸ್ ಬ್ಯಾಂಗ್ಳೂರು, ಬೆಳಗಾವಿ, ಹಾಸನ್, ಧಾರವಾಡ, ಮೈಸೂರು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ತುಮಕೂರು, ಉಡುಪಿ ಮತ್ತು ಮ್ಯಾಂಗ್ಳೂರು ಈ ಲೊಕೇಶನ್ಸ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಜಾಬ್ ಲೊಕೇಶನ್ಸ್ ಅಕ್ರಾಸ್ ಕರ್ನಾಟಕ. ಈಗ ನಾನು ಹೇಳಿದ್ನಲ್ವಾ ಅದೆಲ್ಲ ಲೊಕೇಶನಲ್ಲಿ ಇವರು ಹೈರಿಂಗ್ ಮಾಡ್ತಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ಗೋಸ್ಕರ ಅಕ್ರಾಸ್ ಕರ್ನಾಟಕ. ಕ್ವಾಲಿಫಿಕೇಷನ್ ನೋಡೋದಾದರೆ ಎನಿ ಡಿಗ್ರಿ, ನಿಮ್ಮದು ಯಾವುದೇ ಸ್ಟ್ರೀಮಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ನೋಡೋದಾದರೆ ಇವರೊಂದು ಫ್ರೀ ರಿಜಿಸ್ಟ್ರೇಷನ್ ಅಪ್ಲೈ ನಾವು ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ನ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳಿರ್ತಾರೆ ಅದನ್ನ ಹೇಗೆ ಅಪ್ಲೈ ಎಂಟರ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ. ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ, ಇದನ್ನ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ಇವರು ನಿಮಗೆ ಮೇಲ್ ID ಕೇಳಿದ್ದಾರೆ, ನಿಮ್ಮದು ಮೇಲ್ IDನ ಎಂಟರ್ ಮಾಡಿ. ಮತ್ತು ನೇಮ್ ಕೇಳಿದ್ದಾರೆ, ನಿಮ್ಮ ನೇಮು ಆ್ಯಸ್ ಪರ್ ಯುವರ್ ಆಧಾರ್ ಎಂಟರ್ ಮಾಡಿ. ನೆಕ್ಸ್ಟ್ ಇವರು ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದಾರೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಆವಾಗ ಅವರು ನಿಮ್ಮನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮದೇ ನಂಬರ್ ಕೊಡಿ. ನೆಕ್ಸ್ಟು ಕ್ವಾಲಿಫಿಕೇಷನು, ಇದು ಡಿಗ್ರಿ ಯಾರು ಕಂಪ್ಲೀಟ್ ಆಗಿದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಅದನ್ನ ಕೊಡಿ. ನೆಕ್ಸ್ಟು PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಇದೆ ಅದನ್ನ ಎಂಟರ್ ಮಾಡಿ. PUC ಆದಮೇಲೆ ಡಿಗ್ರಿಯಲ್ಲಿ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮದೇನಾದರೂ PG ಕೂಡ ಕಂಪ್ಲೀಟ್ ಆಗಿದೆ, ನಿಮ್ಮದು PGಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಏನು ಪರ್ಸೆಂಟೇಜ್ ಇದೆ ಅದೇ ಎಂಟರ್ ಮಾಡಿ, ಏನು ಎಕ್ಸ್ಟ್ರಾ ಅಥವಾ ಕಡಿಮೆ ಏನು ಎಂಟರ್ ಮಾಡಬೇಡಿ. ಯಾಕಂದರೆ ನೀವು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ನಿಮ್ಮದು ಎಲ್ಲ ಸರ್ಟಿಫಿಕೇಷನ್ನ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಏನಿದೆ ನಿಮ್ಮದು ಪರ್ಸೆಂಟೇಜ್ಗಳು ಅದನ್ನೇ ಎಂಟರ್ ಮಾಡಿ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ಕೇಳಿದ್ದಾರೆ, ನಿಮ್ಮದು ಯಾವ ಇಯರಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಆ ಇಯರ್ನ ಬರೀರಿ ಇಯರ್ ಆಫ್ ಪಾಸಿಂಗಿಗೆ. ವಿಚ್ ಲೊಕೇಶನ್ ಯು ನೀಡ್ ಕೈಂಡ್ಲಿ ಮೆನ್ಷನ್ ಇಯರ್, ನಿಮಗೆ ಯಾವ ಸ್ಥಳ ಬೇಕು ಅಂತ ಕೇಳಿದ್ದಾರೆ. ನಿಮಗೆ ಯಾವ ಪ್ಲೇಸ್ ಬೇಕು ವರ್ಕ್ ಮಾಡೋದಕ್ಕೆ ಆ ಪ್ಲೇಸ್ನ ಇಲ್ಲಿ ಎಂಟರ್ ಮಾಡಿ. ಯಾವ ಪ್ಲೇಸ್ ಬೇಕು ಪ್ರಿಫರ್ಡ್ ಪ್ಲೇಸ್ ನಿಮಗೆ ಎಂಟರ್ ಮಾಡಿ ಇಲ್ಲಿ. ನೆಕ್ಸ್ಟು ನೀವು ಅಲ್ಲಿ ಎಂಟರ್ ಮಾಡಾದ್ಮೇಲೆ ಮೇಲೆ ಲೆಟರ್ಸಲ್ಲಿ ನೀವು ಬರಿತೀರಾ. ಅದಾದಮೇಲೆ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡೋ ಆಪ್ಷನ್ ಇದೆ, ವಿಚ್ ಲೊಕೇಶನ್ ಯು ಆರ್ ನೀಡ್ ಅಂತ. ಅಲ್ಲಿ ಬರಿತೀರಾ, ಎಂಟರ್ ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ನಿಮಗೆ ನಾನು ಅಲ್ಲಿ ಮೊದಲು ಹೇಳ್ದಂಗೆ ಅಕ್ರಾಸ್ ಬ್ಯಾಂಗ್ಳೂರು, ಬೆಳಗಾವಿ, ಧಾರವಾಡ, ಹಾಸನ್, ಮೈಸೂರು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಅಕ್ರಾಸ್ ಮ್ಯಾಂಗ್ಳೂರು ಇಷ್ಟು ಲೊಕೇಶನ್ಗೆ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ಗೆ. ಇದರಲ್ಲಿ ನಿಮಗೆ ಯಾವ್ದು ನಿಯರ್ ಆಗುತ್ತೆ ಅಥವಾ ನಿಮಗೆ ಎಲ್ಲಿ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ನೋಡೋದಾದರೆ ಏನು ಕೇಳಿದ್ದಾರೆ ಅಂತ, ಇಫ್ ಯು ಹ್ಯಾವ್ ಬೈಕ್ ಅಂತ ಕೇಳಿದ್ದಾರೆ. ನಿಮ್ಮ ಹತ್ರ ಬೈಕ್ ಇದೆಯಾ ಅಂತ. ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಯುವರ್ ಕರೆಂಟ್ ಲೊಕೇಶನ್ ಅಂದರೆ ನೀವಿವಾಗ ಪ್ರೆಸೆಂಟ್ ಎಲ್ಲಿದ್ದೀರಾ ಆ ಲೊಕೇಶನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಲೇಜ್ ನೇಮ್ ಕೇಳಿದ್ದಾರೆ, ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ ಕಾಲೇಜ್ ನೇಮ್ ಎಂಟರ್ ಮಾಡಿ. ನೆಕ್ಸ್ಟು ಕಾಲೇಜ್ ಪ್ರಿನ್ಸಿಪಲ್ ನೇಮ್ ಆರ್ ಪ್ಲೇಸ್ಮೆಂಟ್ ಆಫೀಸರ್ ನೇಮ್ ಆರ್ HOD ನೇಮು, ನಿಮ್ಮದು ಪ್ರಿನ್ಸಿಪಲ್ ನೇಮು ಅಥವಾ ನಿಮ್ಮದು ಪ್ಲೇಸ್ಮೆಂಟ್ ಆಫೀಸರ್ ನೇಮು ಅಥವಾ HOD ನೇಮ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೇಮ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ, ಓಕೆನಾ. ನೆಕ್ಸ್ಟ್ ಸೇಮ್ ಕಾಲೇಜ್ ಪ್ರಿನ್ಸಿಪಲ್ ನಂಬರ್, ಪ್ಲೇಸ್ಮೆಂಟ್ ಆಫೀಸರ್ ನಂಬರ್ ಆರ್ HOD ನಂಬರ್. ಫಸ್ಟ್ ಅವ್ರ ನೇಮ್ ಬರೀತೀರಾ, ಇಲ್ಲಿ ಯಾರು ನೇಮ್ ಬರೀತೀರಾ ಅದ್ರ ಕೆಳಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ ನೋಡಿ, ಕ್ಯಾಲೆಂಡರ್ ಟೈಪ್, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಯರು ಮಂತು ಡೇಟ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇವರು ಜೆಂಡರ್ ಕೇಳಿದ್ದಾರೆ. ಈ ಬ್ಯಾಂಕಿಂಗ್ ಸೆಕ್ಟರ್ ಜಾಬಿಗೆ ಮೇಲ್ ಕ್ಯಾಂಡಿಡೇಟ್ಸ್ ಆದರೂ ಅಪ್ಲೈ ಮಾಡ್ಬೋದು, ಫೀಮೇಲ್ ಕ್ಯಾಂಡಿಡೇಟ್ಸ್ ಆದರೂ ಅಪ್ಲೈ ಮಾಡ್ಬೋದು. ನೀವು ಮೇಲ್ ಆಗಿದ್ರೆ ಮೇಲ್ ಅಂತ ಸೆಲೆಕ್ಟ್ ಮಾಡಿ, ಫೀಮೇಲ್ ಆಗಿದ್ರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿ ಆಪ್ಷನ್ನ.
ನೆಕ್ಸ್ಟು ಕೇಳಿದ್ದಾರೆ ನೋಡಿ ಇಲ್ಲಿ, ಹೌ ಮೆನಿ ಇಯರ್ಸ್ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್, ನಿಮಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ದಾರೆ. ಇನ್ ಕೇಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಎಂಟರ್ ಮಾಡಿ. ಇನ್ ಕೇಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನೀವು ಫ್ರೆಷರ್ ಆಗಿದ್ದರೆ ಐ ಆಮ್ ಎ ಫ್ರೆಷರ್ ಅಂತ ಇಲ್ಲಿ ನೀವು ಎಂಟರ್ ಮಾಡಿ. ಇನ್ ಕೇಸ್ ಏನಾದರೂ ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ, ನೀವು ಎಕ್ಸ್ಪೀರಿಯನ್ಸ್ ಅಂತ ಎಂಟರ್ ಮಾಡಿರ್ತೀರಲ್ಲ, ಪ್ರೀವಿಯಸ್ ಆಗಿ ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರಿ ಆ ಕಂಪನಿದು ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಮಾತ್ರ, ಫ್ರೆಷರ್ ಆಗಿದ್ದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಏನು ಕೇಳಿದ್ದಾರೆ ಅಂತ ನೋಡೋದಾದರೆ, ವೆರಿಫಿಕೇಷನ್ ಪರ್ಪಸ್ ಇಫ್ ಯು ನೋ ಯುವರ್ ಪ್ರೀವಿಯಸ್ ಕಂಪನಿ HR ನೇಮ್ ಕೈಂಡ್ಲಿ ಫಿಲ್ ಇಟ್. ಏನಂತ ಹೇಳಿದ್ದಾರೆ ಅಂದರೆ, ವೆರಿಫಿಕೇಷನ್ ಪರ್ಪಸ್ ಇದೆ ಅಲ್ವಾ, ವೆರಿಫಿಕೇಷನ್ ಪರ್ಪಸ್ಗೋಸ್ಕರ ಇನ್ ಕೇಸ್ ನಿಮಗೇನಾದರೂ ಕಂಪ್ನಿ HR ನೇಮ್ ಗೊತ್ತಿದ್ದರೆ, ಪ್ರೀವಿಯಸ್ ಆಗಿ ನೀವು ವರ್ಕ್ ಮಾಡಿರೋ ಕಂಪ್ನಿ HR ನೇಮ್ ಗೊತ್ತಿದ್ದರೆ ಆ HR ನೇಮ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿ ಪ್ರೀವಿಯಸ್ ಆಗಿ ನೀವು ವರ್ಕ್ ಮಾಡಿದರೆ ಆ ಕಂಪನಿದು HR ನೇಮು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ಅದಾದಮೇಲೆ ನೆಕ್ಸ್ಟು, ಇಫ್ ಯು ನೋ ಯುವರ್ ಪ್ರೀವಿಯಸ್ ಕಂಪನಿ HR ನಂಬರ್ ಕೈಂಡ್ಲಿ ಫಿಲ್ ಇಟ್. ಇನ್ ಕೇಸ್ ನಿಮಗೆ ಅವರು ನೇಮ್ ಗೊತ್ತಿದ್ದರೆ ನೇಮ್ ಎಂಟರ್ ಮಾಡಿ. ಇನ್ ಕೇಸ್ ನಿಮಗೆ ಅವ್ರದ್ದು ನಂಬರ್ ಗೊತ್ತಿರೋ ಕಾಂಟ್ಯಾಕ್ಟ್ ನಂಬರ್ನಾನು ನೀವು ಎಂಟರ್ ಮಾಡಿ. ಇದೇನು ಬೇರೆ ಏನಕ್ಕೂ ಇಲ್ಲ, ವೆರಿಫಿಕೇಷನ್ ಪರ್ಪಸ್ಗೋಸ್ಕರ, ವೆರಿಫಿಕೇಷನ್ ಮಾಡೋಕ್ಕೋಸ್ಕರ. ನೀವು ಅಲ್ಲಿ ಕೆಲಸ ಮಾಡಿದ್ದೀರಾ ಅಥವಾ ಎಷ್ಟು ಟೈಮ್ ಮಾಡಿದ್ದೀರಾ, ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರು ವೆರಿಫೈ ಮಾಡೋದಕ್ಕೋಸ್ಕರ ಕೇಳಿದ್ದಾರೆ ಅಷ್ಟೆ. ನೆಕ್ಸ್ಟು ರೆಸ್ಯೂಮ್ ಅಪ್ಲೋಡು. ನಿಮ್ಮದು ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನ ಅಲ್ಲಿ ಆ್ಯಡ್ ಫೈಲ್ ಇದೆ ಅಲ್ಲ, ಅಲ್ಲಿ ಆ್ಯಡ್ ಫೈಲಿಗೆ ಕ್ಲಿಕ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ಫಸ್ಟಿಂದ ಒಂದು ಸತಿ ಎಲ್ಲ ಇನ್ಫಾರ್ಮೇಷನ್ನ ಸ್ಟಾರ್ಟಿಂಗಿಂದ ಚೆಕ್ ಮಾಡಿ. ನಿಮ್ಮದು ಮೇಲ್ ಐ ಡಿಯಿಂದ ಹಿಡಿದು ಏನೇನು ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದ್ದೀರಾ ಅಂತ ಇನ್ನೊಂದು ಸತಿ ಚೆಕ್ ಮಾಡಿ. ಯಾಕಂದರೆ ಇವರು ವೆರಿಫೈ ಮಾಡ್ತಾರೆ ನಿಮ್ಮದು. ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ಪೀರಿಯನ್ಸ್ಡ್ ಅಂತ ಕೊಟ್ಟಿರ್ತೀರಾ, ಆದರೆ ನೀವು ಫ್ರೆಷರ್ ಆಗಿರ್ತೀರಾ. ಆವಾಗ ನೀವು ಇದು ಸುಮ್ಮನೆ ಜಾಬ್ನ ಕಳ್ಕೊಳ್ತೀರಾ, ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು. ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಓಕೆ ಎಲ್ಲ ನಿಮಗೆ ಅವ್ರದ್ದು ಓಕೆ ಆಗಿದೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರೇ ನೀವು ಸರಿ ಕೊಟ್ಟಿಲ್ಲ ಅಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ಮೇಲ್ ಐ ಡಿ, ಈಗ ಮೇಲ್ ಐ ಡಿಯಲ್ಲಿ ಅವ್ರು ಏನಾದರೂ ನಿಮಗೆ ಸೆಂಡ್ ಮಾಡಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ರೆಸ್ಯೂಮ್ ನೋಡಿ ಅವರಿಗೆ ಖುಷಿಯಾಗಿದೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದು ಅವ್ರೇನಾದರೂ ಮೇಲ್ ಕಳಿಸಿದ್ರೆ ಅದು ನಿಮಗೆ ರೀಚ್ ಆಗಲ್ಲ, ನೀವು ಇನ್ ಕೇಸ್ ರಾಂಗ್ ಮೇಲ್ ಐ ಡಿ ಕೊಟ್ಟಿದ್ರೆ. ಅದಕ್ಕೋಸ್ಕರ ರೆಸ್ಯೂಮ್ ಫೈನಲಾಗಿ ಅಪ್ಲೋಡ್ ಮಾಡಾದಮೇಲೆ ಇನ್ನೊಂದು ಸತಿ ಟೈಮ್ ತೊಗೊಂಡು ಎಲ್ಲ ಇನ್ಫಾರ್ಮೇಷನ್ನ ಇನ್ನೊಂದು ಸತಿ ನೀಟಾಗಿ ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದು ಕೊಡಿ. ಸಬ್ಮಿಟ್ ಅನ್ನೋದು ಕೊಟ್ಟರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಆಲ್ ಡೀಟೇಲ್ಸು ಸೇವ್ ಆಗುತ್ತೆ, ಅವರಿಗೆ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಾನು ಸಬ್ಮಿಟ್ ಆಪ್ಷನ್ ಕೊಟ್ಟರೆ ಇನ್ ಕೇಸ್ ಇವಾಗ ನೋಡಿ, ನಾನು ಇವಾಗ ಸಬ್ಮಿಟ್ ಅಂತ ಕೊಡ್ತೀನಿ. ನಾನಿವಾಗ ಸಬ್ಮಿಟ್ ಅಂತ ಕೊಟ್ಟೆ. ಇದು ಕಾಲೇಜ್ ಪ್ರಿನ್ಸಿಪಲ್ ನೇಮ್ ಅಲ್ಲಿಗೋಯ್ತು. ಏನಕ್ಕಂದರೆ ನಾನು ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ನ ಎಂಟರ್ ಮಾಡಿಲ್ಲ, ಹಂಗಾಗಿ ಇದು ಸಬ್ಮಿಟ್ ತೊಗೊಳ್ಳಲ್ಲ. ನೀವೆಲ್ಲ ಇನ್ಫಾರ್ಮೇಷನ್ನ ಎಂಟರ್ ಮಾಡಿ ಒಂದು ಸತಿ ರೀಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ, ಸಬ್ಮಿಟ್ ಆಗುತ್ತೆ. ಈ ರೀತಿ ನೀವು ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೋಡಿ ಇವಾಗ ನಾನು ಯಾವ ರೀತಿ ನೀವು ಅದನ್ನ ಫಿಲ್ ಮಾಡಬೇಕಂತ ತೋರಿಸಾಯಿತು. ಅಪ್ಲೈ ನಾವು ಅಂತಿದ್ದೆಲ್ಲ ಆ ಲಿಂಕ್ನ ಓಪನ್ ಮಾಡಿ ಯಾವ ರೀತಿ ನೀವು ಫಿಲ್ ಮಾಡಬೇಕು ಫಾರ್ಮ್ನ ಅಂತ ತೋರಿಸಾಯಿತು. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಏನು ನಿಮ್ಮದು ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ನಿಮ್ಮದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡುವಾಗ ಅಂತ ನೋಡೋದಾದರೆ, ಎಂಗೇಜ್ ವಿತ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಫೇಸ್ ಟು ಫೇಸ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಬ್ಯಾಂಕ್ಸ್ CASA ಪ್ರಾಡಕ್ಟ್ಸ್. ಅಂದರೆ ಕಸ್ಟಮರ್ ಜೊತೆ ಪೊಟೆನ್ಷಿಯಲ್ ಆಗಿ ಫೇಸ್ ಟು ಫೇಸ್ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಇದು ಬ್ಯಾಂಕ್ದು CASA ಪ್ರಾಡಕ್ಟ್ಸ್ ಬಗ್ಗೆ. ನೆಕ್ಸ್ಟು ನೋಡೋದಾದರೆ, ವಿಸಿಟ್ ಕ್ಲೈಂಟ್ಸ್ ಆನ್ ಸೈಟ್, ಬಿಲ್ಡ್ ರಿಲೇಷನ್ಶಿಪ್ ಆ್ಯಂಡ್ ಐಡೆಂಟಿಫೈ ನ್ಯೂ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ. ಅಂದರೆ ಕ್ಲೈಂಟ್ ಇರ್ತಾರಲ್ವ, ಕ್ಲೈಂಟ್ಸ್ ಆನ್ ಸೈಟ್ ವಿಸಿಟ್ ಮಾಡಬೇಕಾಗುತ್ತೆ, ಮತ್ತು ಅವ್ರ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನ್ಯೂ ಬಿಸ್ನೆಸ್ ಆಪರ್ಚುನಿಟಿಗೆ. ನಿಮಗೆ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ ಬೇಕಲ್ವ, ಅದಕ್ಕಾಗಿ ಕ್ಲೈಂಟ್ಸ್ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು, ಮತ್ತು ಕ್ಲೈಂಟ್ಸ್ ಆನ್ ಸೈಟ್ ವಿಸಿಟ್ ಮಾಡಬೇಕು. ಪೊಟೆನ್ಷಿಯಲ್ ಕಸ್ಟಮರ್ ಫೇಸ್ ಟು ಫೇಸ್ ಅವರಿಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಎಂಗೇಜ್ ವಿತ್ ಪೊಟೆನ್ಷಿಯಲ್ ಕಸ್ಟಮರ್ ಫೇಸ್ ಟು ಫೇಸ್ ಅಂದರೆ ನೀವು ಪೊಟೆನ್ಷಿಯಲ್ ಕಸ್ಟಮರ್ ಎಂಗೇಜ್ ಇರಬೇಕು. ನೀವು ಕಸ್ಟಮರ್ ಜೊತೆ ಎಂಗೇಜ್ ವಿತ್ ಪೊಟೆನ್ಷಿಯಲ್ ಕಸ್ಟಮರ್ ಫೇಸ್ ಟು ಫೇಸ್ ಎಂಗೇಜ್ ಇರಬೇಕು. ಮತ್ತು ಡೆಮಾನ್ಸ್ಟ್ರೇಟ್ ಮಾಡಬೇಕು, ವಿವರಿಸಬೇಕು ನೀವು ಅವರಿಗೆ ಏನಂದರೆ ಬ್ಯಾಂಕ್ CASA ಪ್ರಾಡಕ್ಟ್ಸ್ ಬಗ್ಗೆ. ಇದು ನಿಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಅದು ವಾಟ್ಸಪ್ ಚಾನಲ್ ಅಂತ ಇದೆಲ್ಲ ಅದನ್ನ ಬಿಡಿ. ಅದೇನಕ್ಕೆ ಅಂತ ಹೇಳಿದ್ರೆ ನಿಮಗೇನಾದರೂ ಜಾಬ್ ಅಪ್ಡೇಟ್ಸ್ ಬೇಕಂತ ಹೇಳಿದ್ರೆ
ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಕೊಟ್ಟಿರೋದು. ನೆಕ್ಸ್ಟ್ ನೀವು ನೋಡೋದಾದರೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಆ ಕಾಂಟ್ಯಾಕ್ಟ್ ನಂಬರ್ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು, ಇನ್ನೂ ಏನಾದರೂ ಡೌಟ್ಸ್ ಇದೆ, ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಪೊಸಿಷನ್ ಹೇಳಿಲ್ಲ. ಪೊಸಿಷನ್ ನೋಡಿ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ಪೊಸಿಷನ್ ನೋಡೋದಾದರೆ CASA ಮಾರ್ಕೆಟಿಂಗ್ ಅಸೋಸಿಯೇಟ್. ನಾನು ಪೊಸಿಷನ್ ಹೇಳಿರಲಿಲ್ಲ. ಪೊಸಿಷನ್ ಬಂದು CASA ಮಾರ್ಕೆಟಿಂಗ್ ಅಸೋಸಿಯೇಟ್ಗೆ ಇವರು ಹೈರಿಂಗ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನು ನೋಡೋದಾದರೆ ರಿಕ್ವೈರ್ಮೆಂಟ್ ಇಮಿಡಿಯೇಟ್ ಜಾಯ್ನರ್ಸ್. ಇವರು ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ, ಪ್ರಿಫರ್ಡ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇಮಿಡಿಯೇಟಾಗಿ ಜಾಯಿನ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇವರು ಏಜ್ ಹೇಳಿದ್ದಾರೆ 21 to 30 ಇಯರ್ಸ್ ಒಳಗೆ, 30 ಇಯರ್ಸ್ ಒಳಗೆ 21 ಇಯರ್ಸ್ ಮೇಲೆ ಇವರು ಏಜ್ನ ನೋಡ್ತಾ ಇದ್ದಾರೆ. ಈ ಏಜ್ ಯಾರಿಗಿದೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವ ಪೊಸಿಷನಿಗೆ ಹೈರಿಂಗ್ ಆಗ್ತಿದೆ, ಲೊಕೇಶನ್ ಏನು, ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನೀವು ಹೇಗೆ ಅಪ್ಲೈ ಮಾಡಬೇಕು, ಆ ಫಾರ್ಮ್ನ ಎಂಟರ್ ಮಾಡಿಬಿಟ್ಟು ಹೇಗೆ ಸಬ್ಮಿಟ್ ಕೊಡಬೇಕು, ಏನೆಲ್ಲ ಇನ್ಫಾರ್ಮೇಷನಲ್ಲಿ ಎಂಟರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಈ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದೆ ಅವರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ, ನಿಮಗೆ ಆ ಲಿಂಕ್ ಬೇಕಿದ್ರೆ, ಅಪ್ಲೈ ಮಾಡೋಕ್ಕೆ ಆ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಲಿಂಕ್ನ ಸೆಂಡ್ ಮಾಡ್ತೀನಿ. ಆವಾಗ ನೀವು ಅದನ್ನ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೋದು. ಮತ್ತು ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಆ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ.